ಆಗಲ್ವಾ ಹಾಗಾದ್ರೆ? ಗ್ರೇಟರ್ ಬೆಂಗಳೂರಿನ ರಸ್ತೆ ಗುಂಡಿ ಗಂಡಾಂತರ, ಅನೇಕ ಕಡೆಗಳಲ್ಲಿ ಗುಂಡಿ ಗಂಡಾಂತರ ತಪ್ಪಿಸೋದಕ್ಕಾಗ್ತಾ ಇಲ್ಲ. ರಸ್ತೆ ಗುಂಡಿಗೆ ಬಿದ್ದು ಕೈ ಮುರಿದುಕೊಂಡಿದ್ದಾರೆ ಟೆಕ್ಕಿ. ಮಗಳನ್ನ ಶಾಲೆಯಿಂದ ಕರೆತರುವಾಗ ಈ ದುರ್ಘಟನೆ ಆಗಿರೋದು. ಅಪ್ಪಿತಪ್ಪಿ ಏನಾದ್ರೂ ಆದ್ರೆ ಯಾರಿಗೆ ಹೊಣೆ ಹೊರ್ತಾರೆ? ರಸ್ತೆ ಗುಂಡಿ ತಪ್ಪಿಸೋದಕ್ಕೆ ಹೋಗಿ ಸ್ಕಿಡ್ ಆಗಿದೆ ಬೈಕ್. ಆ ಸಂದರ್ಭದಲ್ಲಿ ಬಿದ್ದಿದ್ದಾರೆ ಟೆಕ್ಕಿ. ಮಕ್ಕಳಿಗೆ ಏನಾದ್ರೂ ಆದ್ರೆ ಅಗಿಲ್ಟೆ ಎಷ್ಟು ಕಾಡುತ್ತೆ. ರಸ್ತೆ ಗುಂಡಿಯಿಂದ ಈ ರೀತಿ ಎಷ್ಟಾಗಿಲ್ಲ. ಆ ಗುಂಡಿಯನ್ನ ತಪ್ಪಿಸೋದಕ್ಕೆ ಹೋಗಿ ಎಷ್ಟು ಜನ ಪ್ರಾಣ ಕಳ್ಕೊಂಡಿಲ್ಲ. ಆಯತಪ್ಪಿ ಬಿದ್ದ ರಭಸಕ್ಕೆ ವಿವೇಕ್ ಬಲಗೈಗೆ ಗಾಯ ಆಗಿದೆ. ಗಾಯಾಳು ವಿವೇಕ್ಗೆ 2.5 ಗಂಟೆ ಸರ್ಜರಿ ಮಾಡಿದ್ದಾರೆ. ಶಸ್ತ್ರಚಿಕಿತ್ಸೆ ಖರ್ಚು 1.5 ಲಕ್ಷ. ಕೆಲಸ ಹೋಗಕ್ಕಾಗತ್ತಾ? ಇಲ್ಲ, ಮನೆ ನೋಡ್ಕೊಳ್ಬೇಕು. ಈ ಗುಂಡಿಯಿಂದ ಒಂದು ಗುಂಡಿ ಮುಚ್ಚಿದ್ರೆ ಬದುಕು ಸರಾಗವಾಗಿ ಸಾಗ್ತಾ ಇತ್ತು. ಇದೇನಾ ಗ್ರೇಟರ್ ಬೆಂಗಳೂರಿನ ಪರಿಸ್ಥಿತಿ? ಹಾಗಾದ್ರೆ ರಿಪಬ್ಲಿಕ್ ಕನ್ನಡದ ಮುಂದೆ ಈ ಗಾಯಾಳು ಟೆಕ್ಕಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ, ಮಾತಾಡಿದ್ದಾರೆ. ಪಾಪ ಎಡಗೈಗೆ ಗಾಯಗಳಾಗಿರೋದು, ಸರ್ಜರಿ ಕೂಡ ಮಾಡಿದ್ದಾರೆ. ಆ ಕೈಗೆ 1.5 ಲಕ್ಷ ಖರ್ಚಾಗಿದೆ. ಖರ್ಚು ಬಿಡಿ, ಅದು ಮಾಡಲೇಬೇಕಾದಂತಹ ಪರಿಸ್ಥಿತಿ ಈ ರೀತಿಯಾದಂತಹ ಸಂದರ್ಭದಲ್ಲಿ. ಆದ್ರೆ ಇದಕ್ಕೆ ಕಾರಣಕರ್ತರು ಯಾರು? ಇದಕ್ಕೆ ಕಾರಣ ಯಾರು? ಇಂಥದ್ದೊಂದು ಗುಂಡಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಬಹುಶಃ ಜೀವನ ಸರಾಗವಾಗಿ ಹೋಗ್ತಾ ಇತ್ತಲ್ವಾ? ಇದಕ್ಕೆ ಅಧಿಕಾರಿಗಳು ಉತ್ತರವನ್ನ ಕೊಡ್ತಾರಾ? ಅಧಿಕಾರಿಗಳು ಹೊಡೆ ಹೊರ್ತಾರಾ? ಕೆಲಸ ಕಳ್ಕೊಂಡ್ರೆ ಅವ್ರ ಕೈ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಕೆಲಸನೇ ಹೋಗ್ಬಿಟ್ರೆ, ಅವ್ರ ಜೀವನನೇ ಅಯೋಮಯ ಆಗ್ಬಿಟ್ರೆ ಯಾರು ಇದಕ್ಕೆ ಹೊಣೆ? 25ನೇ ತಾರೀಕು ಬೆಳಗ್ಗೆ ನನ್ನ ಮಗಳನ್ನ ಸ್ಕೂಲಿಗೆ ಬಿಡಕ್ಕೆ ಅಂತ ಇಲ್ಲಿ ಮೇನ್ ರೋಡ್ ಹತ್ರಕ್ಕೆ ಹೋಗ್ತಾ ಇದೆ. ಜುಡಿಷಿಯಲ್ ಲೇಔಟ್ ದೀಕ್ಷಾ ಸ್ಕೂಲ್ ಹತ್ರ ಟರ್ನ್ ತಗೋತಾ ಇದ್ದೆ. ತಗೊಂಡಾಗ ಇನ್ನೊಂದು ವೆಹಿಕಲ್ ಬಂತು, ಸ್ಕೂಲ್ ಬಸ್ಸು ಬಂತು ಎದುರುಗಡೆಯಿಂದ. ಸೊ ಅದು ಹತ್ರಕ್ಕೆ ಬಂದ್ಬಿಡ್ತು. ಅದನ್ನು ಅವಾಯ್ಡ್ ಮಾಡಕ್ಕೆ ಸ್ವಲ್ಪ ಲೆಫ್ಟಿಗೆ ಬಂದೆ. ಲೆಫ್ಟ್ ಅಲ್ಲಿ ಗುಂಡಿ ಇತ್ತು. ಆ ಗುಂಡಿ ನನಗೆ ಕಾಣಲಿಲ್ಲ. ಅಂದ್ರೆ ರೋಡ್ ತುಂಬಾನೇ ಹದಗೆಟ್ಟೋಗಿದೆ ಪರಿಸ್ಥಿತಿ, ನೋಡಿದಿರಲ್ಲ. ಅಲ್ಲಿ ಸ್ಕಿಡ್ ಆಯ್ತು ಗಾಡಿ. ಸ್ಕಿಡ್ ಆಗಿ ನಾನು ಏನ್ ಮಾಡಿದೆ ಅಂದ್ರೆ, ನಾನು ರೈಟ್ ಹ್ಯಾಂಡಲ್ ಮಗಳನ್ನ ಹಿಡ್ಕೊಂಡೆ. ನಾನು ಬಿದ್ದೆ. ನಾನು ಲೆಫ್ಟ್ ಹ್ಯಾಂಡ್ ಕೊಡ್ಬೇಕಾಯ್ತು. ಪೂರ್ತಿ ಕಲ್ಲಿತ್ತು. ಕಲ್ ಮೇಲೆ ಬಿದ್ದು ಪೂರ್ತಿ ನನಗೆ ಇಲ್ಲಿ ಮಜಲ್ ಕ್ರ್ಯಾಕ್ ಆಗಿ ರಕ್ತ ಬಂತು. ಪೂರ್ತಿ ರಕ್ತ ಬಂದು ಆಮೇಲೆ ಒಳಗಡೆ 2 ಮಜಲ್ ಫುಲ್ 2 ಬೋನ್ಸ್ ಪೂರ್ತಿ ಡಿಸ್ಲೊಕೇಟ್ ಆಗಿದೆ. ಸರ್ಜರಿ ಆಯ್ತು. 2.5 ಗಂಟೆ ಸರ್ಜರಿ ಆಯ್ತು. ಇಲ್ಲಿ ಝೈಮಸ್ ಹಾಸ್ಪಿಟಲ್ ಅಲ್ಲಿ ಸೇರಿಸಿದ್ರು. 1.5 ಲಕ್ಷ ಖರ್ಚಾಯ್ತು. ಇನ್ಶೂರೆನ್ಸ್ ಕವರ್ ಆಯ್ತು. ಸ್ವಲ್ಪ 1 ಲಕ್ಷ ಇನ್ಶೂರೆನ್ಸ್ ಕವರ್ ಆಯ್ತು. 50,000 ನನ್ನ ಕೈಯಿಂದ. ಬೆಡ್ ರೆಸ್ಟ್ ಮಾಡ್ತಾ ಇದ್ದೀನಿ. ನನ್ನ ರಜೆಗಳೆಲ್ಲ ಈಗ ಉಪಯೋಗಿಸ್ಕೋಬೇಕಾಗಿದೆ. ರಸ್ತೆ ಗುಂಡಿಗೆ ತುಂಬಾನೇ ನಮ್ಗೆ ಅನಾನುಕೂಲ ಆಯ್ತು. ಪಾಪ ಮನೆಯವರು ಭಾರಿ ಕಷ್ಟ ಆಯ್ತು. ಪೇರೆಂಟ್ಸ್ಗೂ ತುಂಬಾ ಇದಾಗಿದೆ. ನಮ್ಮ ಪೇರೆಂಟ್ಸ್, ಫಾದರ್ ಇನ್ ಲಾ, ಮದರ್ ಇನ್ ಲಾ ಅವ್ರಿಗೂ ಭಾರಿ ಅಸಮಾಧಾನ ಆಯ್ತು. ಅಂದ್ರೆ ತುಂಬಾ ಕಷ್ಟ ಆಯ್ತು. ಯಾಕಂದ್ರೆ ಹಬ್ಬದ ಟೈಮಲ್ಲಿ ಹಿಂಗಾಯ್ತು ಬೇರೆ. ಸೊ ತುಂಬಾನೇ ಕಷ್ಟ ಆಯ್ತು. ಆಗಲ್ವಾ ಹಾಗಾದ್ರೆ? ಗ್ರೇಟರ್ ಬೆಂಗಳೂರಿನ ರಸ್ತೆ ಗುಂಡಿ ಗಂಡಾಂತರ, ಅನೇಕ ಕಡೆಗಳಲ್ಲಿ ಗುಂಡಿ ಗಂಡಾಂತರ ತಪ್ಪಿಸೋದಕ್ಕಾಗ್ತಾ ಇಲ್ಲ. ರಸ್ತೆ ಗುಂಡಿಗೆ ಬಿದ್ದು ಕೈ ಮುರಿದುಕೊಂಡಿದ್ದಾರೆ ಟೆಕ್ಕಿ. ಮಗಳನ್ನ ಶಾಲೆಯಿಂದ ಕರೆತರುವಾಗ ಈ ದುರ್ಘಟನೆ ಆಗಿರೋದು. ಅಪ್ಪಿತಪ್ಪಿ ಏನಾದ್ರೂ ಆದ್ರೆ ಯಾರಿಗೆ ಹೊಣೆ ಹೊರ್ತಾರೆ? ರಸ್ತೆ ಗುಂಡಿ ತಪ್ಪಿಸೋದಕ್ಕೆ ಹೋಗಿ ಸ್ಕಿಡ್ ಆಗಿದೆ ಬೈಕ್. ಆ ಸಂದರ್ಭದಲ್ಲಿ ಬಿದ್ದಿದ್ದಾರೆ ಟೆಕ್ಕಿ. ಮಕ್ಕಳಿಗೆ ಏನಾದ್ರೂ ಆದ್ರೆ ಅಗಿಲ್ಟೆ ಎಷ್ಟು ಕಾಡುತ್ತೆ. ರಸ್ತೆ ಗುಂಡಿಯಿಂದ ಈ ರೀತಿ ಎಷ್ಟಾಗಿಲ್ಲ. ಆ ಗುಂಡಿಯನ್ನ ತಪ್ಪಿಸೋದಕ್ಕೆ ಹೋಗಿ ಎಷ್ಟು ಜನ ಪ್ರಾಣ ಕಳ್ಕೊಂಡಿಲ್ಲ. ಆಯತಪ್ಪಿ ಬಿದ್ದ ರಭಸಕ್ಕೆ ವಿವೇಕ್ ಬಲಗೈಗೆ ಗಾಯ ಆಗಿದೆ. ಗಾಯಾಳು ವಿವೇಕ್ಗೆ 2.5 ಗಂಟೆ ಸರ್ಜರಿ ಮಾಡಿದ್ದಾರೆ. ಶಸ್ತ್ರಚಿಕಿತ್ಸೆ ಖರ್ಚು 1.5 ಲಕ್ಷ. ಕೆಲಸ ಹೋಗಕ್ಕಾಗತ್ತಾ? ಇಲ್ಲ, ಮನೆ ನೋಡ್ಕೊಳ್ಬೇಕು. ಈ ಗುಂಡಿಯಿಂದ ಒಂದು ಗುಂಡಿ ಮುಚ್ಚಿದ್ರೆ ಬದುಕು ಸರಾಗವಾಗಿ ಸಾಗ್ತಾ ಇತ್ತು. ಇದೇನಾ ಗ್ರೇಟರ್ ಬೆಂಗಳೂರಿನ ಪರಿಸ್ಥಿತಿ? ಹಾಗಾದ್ರೆ ರಿಪಬ್ಲಿಕ್ ಕನ್ನಡದ ಮುಂದೆ ಈ ಗಾಯಾಳು ಟೆಕ್ಕಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ, ಮಾತಾಡಿದ್ದಾರೆ. ಪಾಪ ಎಡಗೈಗೆ ಗಾಯಗಳಾಗಿರೋದು, ಸರ್ಜರಿ ಕೂಡ ಮಾಡಿದ್ದಾರೆ. ಆ ಕೈಗೆ 1.5 ಲಕ್ಷ ಖರ್ಚಾಗಿದೆ. ಖರ್ಚು ಬಿಡಿ, ಅದು ಮಾಡಲೇಬೇಕಾದಂತಹ ಪರಿಸ್ಥಿತಿ ಈ ರೀತಿಯಾದಂತಹ ಸಂದರ್ಭದಲ್ಲಿ. ಆದ್ರೆ ಇದಕ್ಕೆ ಕಾರಣಕರ್ತರು ಯಾರು? ಇದಕ್ಕೆ ಕಾರಣ ಯಾರು? ಇಂಥದ್ದೊಂದು ಗುಂಡಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಬಹುಶಃ ಜೀವನ ಸರಾಗವಾಗಿ ಹೋಗ್ತಾ ಇತ್ತಲ್ವಾ? ಇದಕ್ಕೆ ಅಧಿಕಾರಿಗಳು ಉತ್ತರವನ್ನ ಕೊಡ್ತಾರಾ? ಅಧಿಕಾರಿಗಳು ಹೊಡೆ ಹೊರ್ತಾರಾ? ಕೆಲಸ ಕಳ್ಕೊಂಡ್ರೆ ಅವ್ರ ಕೈ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಕೆಲಸನೇ ಹೋಗ್ಬಿಟ್ರೆ, ಅವ್ರ ಜೀವನನೇ ಅಯೋಮಯ ಆಗ್ಬಿಟ್ರೆ ಯಾರು ಇದಕ್ಕೆ ಹೊಣೆ? 25ನೇ ತಾರೀಕು ಬೆಳಗ್ಗೆ ನನ್ನ ಮಗಳನ್ನ ಸ್ಕೂಲಿಗೆ ಬಿಡಕ್ಕೆ ಅಂತ ಇಲ್ಲಿ ಮೇನ್ ರೋಡ್ ಹತ್ರಕ್ಕೆ ಹೋಗ್ತಾ ಇದೆ. ಜುಡಿಷಿಯಲ್ ಲೇಔಟ್ ದೀಕ್ಷಾ ಸ್ಕೂಲ್ ಹತ್ರ ಟರ್ನ್ ತಗೋತಾ ಇದ್ದೆ. ತಗೊಂಡಾಗ ಇನ್ನೊಂದು ವೆಹಿಕಲ್ ಬಂತು, ಸ್ಕೂಲ್ ಬಸ್ಸು ಬಂತು ಎದುರುಗಡೆಯಿಂದ. ಸೊ ಅದನ್ನು ಹತ್ರಕ್ಕೆ ಬಂದ್ಬಿಡ್ತು. ಅದನ್ನು ಅವಾಯ್ಡ್ ಮಾಡಕ್ಕೆ ಸ್ವಲ್ಪ ಲೆಫ್ಟಿಗೆ ಬಂದೆ. ಲೆಫ್ಟ್ ಅಲ್ಲಿ ಗುಂಡಿ ಇತ್ತು. ಆ ಗುಂಡಿ ನನಗೆ
ಕಾಣಲಿಲ್ಲ. ಅಂದ್ರೆ ರೋಡ್ ತುಂಬಾನೇ ಹದಗೆಟ್ಟೋಗಿದೆ ಪರಿಸ್ಥಿತಿ, ನೋಡಿದಿರಲ್ಲ. ಅಲ್ಲಿ ಸ್ಕಿಡ್ ಆಯ್ತು ಗಾಡಿ. ಸ್ಕಿಡ್ ಆಗಿ ನಾನು ಏನ್ ಮಾಡಿದೆ ಅಂದ್ರೆ ನಾನು ರೈಟ್ ಹ್ಯಾಂಡಲ್ ಮಗಳನ್ನ ಹಿಡ್ಕೊಂಡೆ. ನಾನ್ ಬಿದ್ದೆ. ನಾನು ಲೆಫ್ಟ್ ಹ್ಯಾಂಡ್ ಕೊಡ್ಬೇಕಾಯ್ತು. ಪೂರ್ತಿ ಕಲ್ಲಿತ್ತು. ಕಲ್ ಮೇಲೆ ಬಿದ್ದು ಪೂರ್ತಿ ನನಗೆ ಇಲ್ಲಿ ಮಜಲ್ ಕ್ರ್ಯಾಕ್ ಆಗಿ ರಕ್ತ ಬಂತು. ಪೂರ್ತಿ ರಕ್ತ ಬಂದು ಆಮೇಲೆ ಒಳಗಡೆ 2 ಮಜಲ್ ಫುಲ್ 2 ಬೋನ್ಸ್ ಪೂರ್ತಿ ಡಿಸ್ಲೊಕೇಟ್ ಆಗಿದೆ. ಸರ್ಜರಿ ಆಯ್ತು. 2.5 ಗಂಟೆ ಸರ್ಜರಿ ಆಯ್ತು. ಇಲ್ಲಿ ಝೈಮಸ್ ಹಾಸ್ಪಿಟಲ್ ಅಲ್ಲಿ ಸೇರಿಸಿದ್ರು. 1.5 ಲಕ್ಷ ಖರ್ಚಾಯ್ತು. ಇನ್ಶೂರೆನ್ಸ್ ಕವರ್ ಆಯ್ತು. ಸ್ವಲ್ಪ 1 ಲಕ್ಷ ಇನ್ಶೂರೆನ್ಸ್ ಕವರ್ ಆಯ್ತು. 50,000 ನನ್ನ ಕೈಯಿಂದ. ಬೆಡ್ ರೆಸ್ಟ್ ಮಾಡ್ತಾ ಇದ್ದೀನಿ. ನನ್ನ ರಜೆಗಳೆಲ್ಲ ಈಗ ಉಪಯೋಗಿಸ್ಕೋಬೇಕಾಗಿದೆ. ರಸ್ತೆ ಗುಂಡಿಗೆ ತುಂಬಾನೇ ನಮ್ಗೆ ಅನಾನುಕೂಲ ಆಯ್ತು. ಪಾಪ ಮನೆಯವರು ಭಾರಿ ಕಷ್ಟ ಆಯ್ತು. ಪೇರೆಂಟ್ಸ್ಗೂ ತುಂಬಾ ಇದಾಗಿದೆ. ನಮ್ಮ ಪೇರೆಂಟ್ಸ್, ಫಾದರ್ ಇನ್ ಲಾ, ಮದರ್ ಇನ್ ಲಾ ಅವ್ರಿಗೂ ಭಾರಿ ಅಸಮಾಧಾನ ಆಯ್ತು. ಅಂದ್ರೆ ತುಂಬಾ ಕಷ್ಟ ಆಯ್ತು. ಯಾಕೆಂದ್ರೆ ಹಬ್ಬದ ಟೈಮಲ್ಲಿ ಹಿಂಗಾಯ್ತು ಬೇರೆ. ಸೊ ತುಂಬಾನೇ ಕಷ್ಟ ಆಯ್ತು. ಆಗಲ್ವಾ ಹಾಗಾದ್ರೆ? ಗ್ರೇಟರ್ ಬೆಂಗಳೂರಿನ ರಸ್ತೆ ಗುಂಡಿ ಗಂಡಾಂತರ, ಅನೇಕ ಕಡೆಗಳಲ್ಲಿ ಗುಂಡಿ ಗಂಡಾಂತರ ತಪ್ಪಿಸೋದಕ್ಕಾಗ್ತಾ ಇಲ್ಲ. ರಸ್ತೆ ಗುಂಡಿಗೆ ಬಿದ್ದು ಕೈ ಮುರಿದುಕೊಂಡಿದ್ದಾರೆ ಟೆಕ್ಕಿ. ಮಗಳನ್ನ ಶಾಲೆಯಿಂದ ಕರೆತರುವಾಗ ಈ ದುರ್ಘಟನೆ ಆಗಿರೋದು. ಅಪ್ಪಿತಪ್ಪಿ ಏನಾದ್ರೂ ಆದ್ರೆ ಯಾರು ಈ ಹೊಣೆ ಹೊರ್ತಾರೆ? ರಸ್ತೆ ಗುಂಡಿ ತಪ್ಪಿಸೋದಕ್ಕೆ ಹೋಗಿ ಸ್ಕಿಡ್ ಆಗಿದೆ ಬೈಕ್. ಆ ಸಂದರ್ಭದಲ್ಲಿ ಬಿದ್ದಿದ್ದಾರೆ ಟೆಕ್ಕಿ. ಮಕ್ಕಳಿಗೆ ಏನಾದ್ರೂ ಆದ್ರೆ ಆ ಗಿಲ್ಟ್ ಎಷ್ಟು ಕಾಡುತ್ತೆ? ರಸ್ತೆ ಗುಂಡಿಯಿಂದ ಈ ರೀತಿ ಎಷ್ಟಾಗಿಲ್ಲ. ಆ ಗುಂಡಿಯನ್ನ ತಪ್ಪಿಸೋದಕ್ಕೆ ಹೋಗಿ ಎಷ್ಟು ಜನ ಪ್ರಾಣ ಕಳ್ಕೊಂಡಿಲ್ಲ. ಆಯತಪ್ಪಿ ಬಿದ್ದ ರಭಸಕ್ಕೆ ವಿವೇಕ್ ಬಲಗೈಗೆ ಗಾಯ ಆಗಿದೆ. ಗಾಯಾಳು ವಿವೇಕ್ಗೆ 2.5 ಗಂಟೆ ಸರ್ಜರಿ ಮಾಡಿದ್ದಾರೆ. ಶಸ್ತ್ರಚಿಕಿತ್ಸೆ ಖರ್ಚು 1.5 ಲಕ್ಷ. ಕೆಲಸ ಹೋಗಕ್ಕಾಗತ್ತಾ? ಇಲ್ಲ, ಮನೆ ನೋಡ್ಕೊಳ್ಬೇಕು. ಈ ಗುಂಡಿಯಿಂದ ಒಂದು ಗುಂಡಿ ಮುಚ್ಚಿದ್ರೆ ಬದುಕು ಸರಾಗವಾಗಿ ಸಾಕ್ತಾ ಇತ್ತು. ಇದೇನಾ ಗ್ರೇಟರ್ ಬೆಂಗಳೂರಿನ ಪರಿಸ್ಥಿತಿ? ಹಾಗಾದ್ರೆ ರಿಪಬ್ಲಿಕ್ ಕನ್ನಡದ ಮುಂದೆ ಈ ಗಾಯಾಳು ಟೆಕ್ಕಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ, ಮಾತಾಡಿದ್ದಾರೆ. ಪಾಪ ಎಡಗೈಗೆ ಗಾಯಗಳಾಗಿರೋದು. ಸರ್ಜರಿ ಕೂಡ ಮಾಡಿದ್ದಾರೆ ಆ ಕೈಗೆ. 1.5 ಲಕ್ಷ ಖರ್ಚಾಗಿದೆ. ಖರ್ಚು ಬಿಡಿ, ಅದು ಮಾಡಲೇಬೇಕಾದಂತಹ ಪರಿಸ್ಥಿತಿ ಈ ರೀತಿಯಾದಂತಹ ಸಂದರ್ಭದಲ್ಲಿ. ಆದ್ರೆ ಇದಕ್ಕೆ ಕಾರಣಕರ್ತರು ಯಾರು? ಇದಕ್ಕೆ ಕಾರಣ ಯಾರು? ಇಂಥದ್ದೊಂದು ಗುಂಡಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಬಹುಶಃ ಜೀವನ ಸರಾಗವಾಗಿ ಹೋಗ್ತಾ ಇತ್ತಲ್ವಾ? ಇದಕ್ಕೆ ಅಧಿಕಾರಿಗಳು ಉತ್ತರವನ್ನ ಕೊಡ್ತಾರಾ? ಅಧಿಕಾರಿಗಳು ಹೊಡೆ ಹೊರ್ತಾರಾ? ಕೆಲಸ ಕಳ್ಕೊಂಡ್ರೆ ಅವ್ರ ಕೈ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಕೆಲಸನೇ ಹೋಗ್ಬಿಟ್ರೆ, ಅವ್ರ ಜೀವನನೇ ಅಯೋಮಯ ಆಗ್ಬಿಟ್ರೆ ಯಾರು ಇದಕ್ಕೆ ಹೊಣೆ? 25ನೇ ತಾರೀಕು ಬೆಳಗ್ಗೆ ನನ್ನ ಮಗಳನ್ನ ಸ್ಕೂಲಿಗೆ ಬಿಡಕ್ಕೆ ಅಂತ ಇಲ್ಲಿ ಮೇನ್ ರೋಡ್ ಹತ್ರಕ್ಕೆ ಹೋಗ್ತಾ ಇದ್ದೆ. ಜುಡಿಷಿಯಲ್ ಲೇಔಟ್ ದೀಕ್ಷಾ ಸ್ಕೂಲ್ ಹತ್ರ ಟರ್ನ್ ತಗೋತಾ ಇದ್ದೆ. ತಗೊಂಡಾಗ ಇನ್ನೊಂದು ವೆಹಿಕಲ್ ಬಂತು, ಸ್ಕೂಲ್ ಬಸ್ಸು ಬಂತು ಎದುರುಗಡೆಯಿಂದ. ಸೊ ಅದು ಹತ್ರಕ್ಕೆ ಬಂದ್ಬಿಡ್ತು. ಅದನ್ನ ಅವಾಯ್ಡ್ ಮಾಡಕ್ಕೆ ಸ್ವಲ್ಪ ಲೆಫ್ಟಿಗೆ ಬಂದೆ. ಲೆಫ್ಟ್ ಅಲ್ಲಿ ಗುಂಡಿ ಇತ್ತು. ಆ ಗುಂಡಿ ನನಗೆ ಕಾಣಲಿಲ್ಲ. ಅಂದ್ರೆ ರೋಡ್ ತುಂಬಾನೇ ಹದಗೆಟ್ಟೋಗಿದೆ ಪರಿಸ್ಥಿತಿ, ನೋಡಿದಿರಲ್ಲ. ಅಲ್ಲಿ ಸ್ಕಿಡ್ ಆಯ್ತು ಗಾಡಿ. ಸ್ಕಿಡ್ ಆಗಿ ನಾನು ಏನ್ ಮಾಡಿದೆ ಅಂದ್ರೆ ನಾನು ರೈಟ್ ಹ್ಯಾಂಡಲ್ ಮಗಳನ್ನ ಹಿಡ್ಕೊಂಡೆ. ನಾನ್ ಬಿದ್ದೆ. ನಾನು ಲೆಫ್ಟ್ ಹ್ಯಾಂಡ್ ಕೊಡ್ಬೇಕಾಯ್ತು. ಪೂರ್ತಿ ಕಲ್ಲಿತ್ತು. ಕಲ್ ಮೇಲೆ ಬಿದ್ದು ಪೂರ್ತಿ ನನಗೆ ಇಲ್ಲಿ ಮಜಲ್ ಕ್ರ್ಯಾಕ್ ಆಗಿ ರಕ್ತ ಬಂತು. ಪೂರ್ತಿ ರಕ್ತ ಬಂದು ಆಮೇಲೆ ಒಳಗಡೆ 2 ಮಜಲ್ ಫುಲ್ 2 ಬೋನ್ಸ್ ಪೂರ್ತಿ ಡಿಸ್ಲೊಕೇಟ್ ಆಗಿದೆ. ಸರ್ಜರಿ ಆಯ್ತು. 2.5 ಗಂಟೆ ಸರ್ಜರಿ ಆಯ್ತು. ಇಲ್ಲಿ ಝೈಮಸ್ ಹಾಸ್ಪಿಟಲ್ ಅಲ್ಲಿ ಸೇರಿಸಿದ್ರು. 1.5 ಲಕ್ಷ ಖರ್ಚಾಯ್ತು. ಇನ್ಶೂರೆನ್ಸ್ ಕವರ್ ಆಯ್ತು. ಸ್ವಲ್ಪ 1 ಲಕ್ಷ ಇನ್ಶೂರೆನ್ಸ್ ಕವರ್ ಆಯ್ತು. 50,000 ನನ್ನ ಕೈಯಿಂದ. ಬೆಡ್ ರೆಸ್ಟ್ ಮಾಡ್ತಾ ಇದ್ದೀನಿ. ನನ್ನ ರಜೆಗಳೆಲ್ಲ ಈಗ ಉಪಯೋಗಿಸ್ಕೋಬೇಕಾಗಿದೆ. ರಸ್ತೆ ಗುಂಡಿಗೆ ತುಂಬಾನೇ ನಮ್ಗೆ ಅನಾನುಕೂಲ ಆಯ್ತು. ಪಾಪ ಮನೆಯವರು ಭಾರಿ ಕಷ್ಟ ಆಯ್ತು. ಪೇರೆಂಟ್ಸ್ಗೂ ತುಂಬಾ ಇದಾಗಿದೆ. ನಮ್ಮ ಪೇರೆಂಟ್ಸ್, ಫಾದರ್ ಇನ್ ಲಾ, ಮದರ್ ಇನ್ ಲಾ ಅವ್ರಿಗೂ ಭಾರಿ ಅಸಮಾಧಾನ ಆಯ್ತು. ಅಂದ್ರೆ ತುಂಬಾ ಕಷ್ಟ ಆಯ್ತು. ಯಾಕೆಂದ್ರೆ ಹಬ್ಬದ ಟೈಮಲ್ಲಿ ಹಿಂಗಾಯ್ತು ಬೇರೆ. ಸೊ ತುಂಬಾನೇ ಕಷ್ಟ ಆಯ್ತು.